100 ಮೀಟರ್ ರನ್ನಿಂಗ್ ರೇಸ್ಗೆ ಒಂದು 10 ಸೆಕೆಂಡ್ ದಮ್ ಹಿಡಿದು ಓಡ್ಬಿಟ್ರೆ ಸಾಕು. 200 ಮೀಟರ್ ರನ್ನಿಂಗ್ಗೆ ಇನ್ನೂ ಒಂದು 20 ಸೆಕೆಂಡೋ 30 ಸೆಕೆಂಡೋ ಬೇಕಾಗುತ್ತೆ. ಆದರೆ ಜೀವನ ಅನ್ನೋದು ಇಟ್ಸ್ ಅ ಲಾಂಗ್ ಡಿಸ್ಟೆನ್ಸ್ ಮ್ಯಾರಥಾನ್. ಕನ್ಸಿಸ್ಟೆಂಟ್ ಆಗಿ ಫೋಕಸ್ಡ್ ಆಗಿ ಓಡ್ತಾನೆ ಇರಬೇಕು. ಸುಸ್ತಾದಾಗ ಒಂದು ಡೀಪ್ ಬ್ರೆತ್ ತಗೊಂಡು ರೀಚಾರ್ಜ್ ಆಗಿ ಮತ್ತೆ ಜೋಶಿಂದ ಓಡಕ್ ಶುರು ಮಾಡಬೇಕು. ಈ ರೀತಿ ಮನರಂಜನೆಯ ಕ್ಷೇತ್ರದಲ್ಲಿ 5 ದಶಕಗಳಿಂದ ಸತತವಾಗಿ ಓಡ್ತಾ ಬರ್ತಿರುವಂತ ಲಾಂಗ್ ಡಿಸ್ಟೆನ್ಸ್ ರನ್ನರ್ ಇವತ್ತು ನಮ್ ಜೊತೆ ಇರ್ತಾರೆ. ಇವರು ಬ್ಲಾಕ್ ಅಂಡ್ ವೈಟ್ ಕಾಲದಿಂದ ಇವತ್ತಿನ ಸಿನಿಮಾಸ್ಕೋಪ್ ಕಾಲದವರೆಗೂ ಬ್ರೈಟ್ ಆಗಿ ಎಲ್ಲಾ ಕಲರಲ್ಲೂ ಮಿಂಚಿದವರು. ಚಿಗುರು ಮೀಸೆ ಯುವಕನಿಂದ ಬಿಳಿ ಮೀಸೆ ಮುದುಕನ್ವರೆಗೂ, ಬೆಲ್ ಬಾಟಮ್ ಪ್ಯಾಂಟ್ ಇಂದ ಹರಿದಿರೋ ಜೀನ್ಸ್ ಪ್ಯಾಂಟ್ ವರೆಗೂ, ಲವ್ ಲೆಟರ್ ಕಾಲದಿಂದ ಆನ್ಲೈನ್ ಚಾಟಿಂಗ್ ವರೆಗೂ ಎಲ್ಲ ವಯಸ್ಸಿನ ಅಭಿಮಾನಿಗಳನ್ನ ಗಳಿಸ್ಕೊಂಡಿರೋರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಅ ಸ್ಪೆಷಲ್ ಗೆಸ್ಟ್, ಪ್ರಣಯ ರಾಜ ಡಾಕ್ಟರ್ ಶ್ರೀನಾಥ್. ಇವರು ಶ್ರೀ ಇವರ ಸಿನಿ ಜೀವನದ 49 ವರ್ಷಗಳು ಪೂರೈಸಿದೆ. ಸೊ ಮುಂದಿನ ವರ್ಷಕ್ಕೆ 50 ವರ್ಷಗಳು. ಸರ್ ನಮ್ ಜೊತೆ ಚಿತ್ರರಂಗದಲ್ಲಿ ಕಲಾವಿದರಾಗಿದ್ದಾರೆ. ಸೊ ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು ಸರ್. ಇಟ್ಸ್ ಅನ್ ಆನರ್ ರಿಯಲ್. ಇವರ ಈ ಸುದೀರ್ಘ ವೃತ್ತಿ ಜೀವನದಲ್ಲಿ 260 ಕನ್ನಡ ಚಿತ್ರಗಳು, 5 ತೆಲುಗು ಚಿತ್ರಗಳು ಅಭಿನಯಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ 100 ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿರುವ ಪ್ರಪ್ರಥಮ ನಟರು ಶ್ರೀನಾಥ್ ಅವರು. ನಟನೆ ಜೊತೆ 5 ಚಿತ್ರಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇವರ ಅಭಿನಯಕ್ಕೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಅವರ ಜೀವಮಾನ ಸಾಧನೆಗೆ ಪ್ರಶಸ್ತಿ, ಪ್ರೈಡ್ ಆಫ್ ಮೈಸೂರು ಪ್ರಶಸ್ತಿ, ರಾಜ್ಯ ಸರ್ಕಾರ ನೀಡುವ ಕಲಾ ರತ್ನ ಅನ್ನೋ ಗೌರವ ಕೂಡ ಸಾರಿಗೆ ಸಿಕ್ಕಿದೆ. ಹಿರಿತೆರೆಯ ಈ ಹಿರಿಯರು ಕಿರುತೆರೆಯಲ್ಲಿ ಅಪಾರವಾದ ಸಾಧನೆ ಮಾಡಿದ್ದಾರೆ. ನಮ್ಮೆಲ್ಲರ ಮೆಚ್ಚಿನ ಆದರ್ಶ ದಂಪತಿಗಳು. 900 ಎಪಿಸೋಡ್ಸ್ ಆರ್ ಮೋರ್, ಆಲ್ಮೋಸ್ಟ್ 900 ವೀಕ್ಸ್ ಸಾರ್ ನಡೆಸ್ಕೊಟ್ರು. ಇವರು ಸ್ಟಾರ್ ನಟರು, ನಿರೂಪಕರಾಗಿ ಮಿಂಚೋ ಈ ಸಂಪ್ರದಾಯಕ್ಕೆ ನಾಂದಿ ಹಾಡಿದವರು ಶ್ರೀನಾಥ್ ಅವರು. ನಿರೂಪಣೆ ಅಷ್ಟೇ ಅಲ್ಲದೆ 4 ಕನ್ನಡ ಧಾರಾವಾಹಿಗಳು, 1 ತಮಿಳ್ ಸೀರಿಯಲ್ ಅಲ್ಲಿ ಸಾರ್ ಆಕ್ಟ್ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ 6 ವರ್ಷಗಳ ಕಾಲ ಬಿಜೆಪಿ ಪಾರ್ಟಿಯಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಪ್ರಣಯ ರಾಜ ಶ್ರೀನಾಥ್ ಅವರು. ರೈಟ್ ಸರ್, 1943 ನೀವು ಹುಟ್ಟಿದ್ರು ಅಂದ್ರೆ ಇಂಡಿಪೆಂಡೆನ್ಸ್, ಪ್ರೀ ಇಂಡಿಪೆಂಡೆನ್ಸ್ ಟೈಮು. ಹಾಗಾಗಿ ನಾವೆಲ್ಲ ಇಂಡಿಪೆಂಡೆನ್ಸ್ ಬಗ್ಗೆ, ಗಾಂಧೀಜಿಯವ್ರ ಬಗ್ಗೆ, ನೆಹರು ಅವ್ರ ಬಗ್ಗೆ ಎಲ್ಲ ಓದಿದೀವಿ. ಬಟ್ ನೀವು ಪ್ರಾಬ್ಲಿ ಬಾಲಕನಾಗ ಅದ್ರ ಬಗ್ಗೆ ಕೇಳಿರ್ತೀರಾ, ಪ್ರಾಬ್ಲಿ ಅವ್ರನ್ನ ನೋಡಿರ್ತೀರಾ. ಹೇಗಿತ್ತು ಸರ್ ಭಾರತ, ಆ ಜೀವನ? ಎನಿಥಿಂಗ್ ಯು ರಿಮೆಂಬರ್? ಭಾರತ ನೋಡಿದ್ರೆ ನನಗೆ ಜ್ಞಾಪಕ ಇಲ್ಲ. 47ನೇ ಇಸ್ವಿ ಆಗಸ್ಟ್ 15 ಆಗ್ತದೆ. ನಮ್ಮಪ್ಪ ಒಂದು ಕೆಲಸ ಮಾಡ್ರು, ಚಿಕ್ಕ ಹುಡುಗರನ್ನ ಕರ್ಕೊಂಡು ಆ DVG ರಸ್ತೆಗೆ ಬಂದು ನಿಂತ್ಕೊಳ್ರು, ಅವ್ನು ನೋಡ್ಲಿ ಏನು ಮಾಡ್ತಾರೆ ನೋಡೋಣ ಅಂತ. ನಾನು ಇದು ಯಾಕೆ ಕರ್ಕೊಂಡು ಹೋಗಿದ್ದೆ, ಇದೆ ಗಾಂಧಿ ಬಜಾರು ಏನೋ ಅಂಗಡಿ ಇದೆ, ಏನೋ ಕೊಡಿಸ್ತಾ ಇದ್ರು, ಅದು ಇದು ನೋಡ್ತಾ ಇದ್ದೀನಿ. ಒಂದು ದೊಡ್ಡ ಪ್ರೊಸೆಷನ್ನು, ಸೈಕಲ್ಗಳೆಲ್ಲರೂ ನೋಡ್ಕೊಂಡು ಹಾಗೆ ಎಲ್ಲ ಪ್ರೊಸೆಷನ್ ಹೋಗ್ತಾ ಇದ್ರು.
ನಮ್ಮಪ್ಪನೂ ಸೈಕಲ್ ತಗೊಂಡು ಬೋಲು ಭಾರತ್ ಮಾತಾ ಕಿ ಜೈ ಅಂದ್ಕೊಂಡು ಒಂದು ಪ್ರೊಸೆಷನ್ ಹೋಗ್ತಾ ಇದ್ದಾರೆ. ನಾನು ಅಪ್ಪ ಅಂತ ಹಿಂಗೆ ಓಡೋಕೆ ಹೋದೆ, ಹಿಡ್ಕೊಂಬಿಟ್ರು. ಹೋಗಿದ್ದಿದ್ರೆ ಚೆನ್ನಾಗಿರ್ತೇನೋ, ನಮ್ಮಪ್ಪನ ಜೊತೆ ನಾನು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದೆ ಅಂತ. ಆ ಒಂದು ಬೀಜ ನನ್ನ ಬಿದ್ದಿದ್ದು ಮುಂದೆ ಏನೇನೋ ತಂದು ತಗೋತಪ್ಪ. ರೈಟ್ ಸರ್, ನಿಮ್ಮ ಜೀವನ ಶುರು ಆಗಿದ್ದಾಗೆ ವಿಡಿಯೋ ಒಂದಿದೆ ನಮ್ಮ ವೀಕೆಂಡ್ ಟೆಂಟಲ್ಲಿ ನೋಡಿ. ಸ್ವಾಮಿ ಹೇಗಿದೆ? ನಿಮ್ಮ ಅಮ್ಮ 4ನೇವಳು ಲಲಿತಾ, ನಾನು 8ನೇವನು. ನನ್ನ ಕಂಡ್ರೆ ತುಂಬ ವಿಶ್ವಾಸ ಅವಳಿಗೆ. ಒಂದು ಸ್ಪೆಷಲ್ ರೂಮಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಮ್ಮನ ರೂಮು ಅಂತ ಕೂಗೋಗು. ಈ ರೂಮಲ್ಲೇ ನೀವು ಹುಟ್ಟಿದ್ದು. ಸಿಂಹ ಓಡಾಡ್ಕೊಂಡಿದ್ದ 1-1.5 ವರ್ಷದ ಮಗು. ಇವನಿನ್ನೂ ಹುಟ್ಟಿದ್ದಿಲ್ಲ. ಈಸಿ ಚೇರ್ ಮೇಲೆ ಮಲಗಿರೋಳು. ಆಗ ಏನೋ ಮಾತಾಡ್ತಾ, ಇದು ಗಂಡಾಗತ್ತೆ ಕಣೋ ನನಗೆ, ನೋಡುವಂತೆ ನನ್ನ ಮಕ್ಕಳಿಗೆ ಆಲ್ ಓವರ್ ಮೈಸೂರು ಸ್ಟೇಟ್ ಫೇಮಸ್ ಆಗ್ತಾರೆ. ಆ ಥರ ಮಕ್ಕಳು ನನ್ನ ಮಕ್ಕಳು ಅಂತ. ಅದು ಹೇಗೆ ದೇವರು ಅವಳ ಬಾಯಲ್ಲಿ ನುಡ್ಸೋದನ್ನೋ ಗೊತ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಆ ಮಕ್ಕಳು ಫೇಮಸ್ ಆಯ್ತು. ಅದು ಮಾಡಿದ್ದು ನೋಡೋಕ್ಕೆ ಶಿ ಕುಡ್ ನಾಟ್ ಸಿ ದಟ್. ನೋಡಲೇ ಇಲ್ಲ. ನಾವೆಲ್ಲ ಲಲಿತಾ ಅನ್ನೋವು. ನಮ್ಮ ಅಪ್ಪ ಮಾತ್ರ ಅವಳಿಗೆ ಅಖಿಲ ಅನ್ನೋರು. ಅಖಿಲಾಂಡೇಶ್ವರಿ ಅಂತ ಹೆಸರು. ಸೊ ಅಖಿಲ. ಈಗಲೂ ನೆನಪು ಬರುತ್ತೆ. ಸಾರಿ, ಐ ಆಮ್ ಸಾರಿ. ಸೊ ಅವಳಿಗೆ ಲಭ್ಯವಿಲ್ಲ. ಅವಳಿಗೆ ಏನೋ ಒಂದು ದೊಡ್ಡ ಕಾಯಿಲೆ ಬಂತು. 5-6 ತಿಂಗಳು ಸಫರ್ ಮಾಡಿ ಮೈಸೂರಲ್ಲೇ ಹೋಗ್ಬಿಟ್ಲು. ಯೂಶಲಿ ಹುಟ್ಟಿದಾಗ ತಾಯಿ ಮಗು ಜೊತೆಗೆ ಇರಬೇಕು ಅಂತ ಎಲ್ಲರೂ ದರ್ ಆಲ್ವೇಸ್ ಟುಗೆದರ್ ಅಲ್ವಾ ಸರ್? ನಿಮ್ಮ ಇನಿಷಿಯಲ್ ಡೇಸಲ್ಲಿ ತಾಯಿ ಹತ್ರ ಹೋಗಬಾರ್ದು ಅಂತ ಕಂಡೀಷನ್ ಇತ್ತಂತೆ, ಏನು ಕಾರಣ? ನಮ್ಮ ತಾಯಿ ಆಗಿನ ಕಾಲದಲ್ಲಿ ಭಾಳ ಭಯಂಕರವಾದ ಕಾಯಿಲೆ ಅಂತಿತ್ತು, ಕ್ಷಯ ಅಂತ. ಅವ್ರಿಗೆ ಅದಾಗೋಯ್ತು. ಸೊ ತಾಯಿ ಮಗ ಒಟ್ಟಿಗೆ ಇರೋ ಹಾಗಿಲ್ಲ. ಅವರು ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಶನಿವಾರ ಬೆಳಗ್ಗೆ ರೈಲಲ್ಲಿ ಕರ್ಕೊಂಡು ಹೋಗೋರು. ಮಗುನ ಎತ್ಕೊಂಡು 2 ಫೀಡಿಂಗ್ ಬಾಟ್ಲು ಹಾಲು ಇಟ್ಕೊಂಡಿರೋರು ನಮ್ಮಪ್ಪ. ಇಲ್ಲಿಂದ ಮೈಸೂರಿಗೆ ಒಂದು 2 hours ಆಗೋದಲ್ಲ. ಆ ಮಗು ಅತ್ತಾಗ ಹಾಲು ಕುಡಿಸ್ಕೊಂಡು ಹೋಗೋರು. ಪಾಪ ಅಲ್ಲಿ ಕಂಪಾರ್ಟ್ಮೆಂಟ್ ಇದ್ದವರು, ಅಯ್ಯೋ ಪಾಪ ತಾಯಿ ಇಲ್ವೇ, ನೀವೇ ಕುಡಿಸ್ತಾ ಇದ್ದೀರಿ. ತಾಯಿ ಇನ್ನೂ ಇದ್ದಾಳೆ, ಇರ್ತಾಳಲ್ಲೋ ಗೊತ್ತಿಲ್ಲ, ನೋಡೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನಮ್ಮಪ್ಪ ಅದನ್ನು ಹೇಳ್ತಾ ಇದ್ದಿರುತ್ತೆ. ಸೊ ಶನಿವಾರ ಕರ್ಕೊಂಡು ಹೋಗೋರು, ಭಾನುವಾರ ಕರ್ಕೊಂಬರೋರು. ಯಾಕೆಂದರೆ ಮಗುನ ಶನಿವಾರ ಭಾನುವಾರ ತೋರಿಸ್ತೀವಿ ಅಷ್ಟೇ, ಮಧ್ಯ ಕೇಳಬಾರ್ದು, ಡಾಕ್ಟ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟಿದ್ರಂತೆ. ಪಾಪ ಆ ಜೀವನ ತಡ್ಕೋತಾ ಇತ್ತು. ಸ್ಯಾಟರ್ಡೆ ಸಂಡೇ ಕರ್ಕೊಂಡೋಗಿ ತೋರಿಸಿ ಕರ್ಕೊಂಬರೋರು ಅಂತ. ಇಟ್ ವಾಸ್ ವೆರಿ ಟಚಿಂಗ್ ಅದು.